ದುರಂತಕ್ಕೂ ಮುನ್ನದ ರೋಚಕ ಕಥೆಯನ್ನ ರಮೇಶ್ ಅವರು ಬಿಚ್ಚಿಟ್ಟಿದ್ದಾರೆ. ಈ ದುರಂತದಲ್ಲಿ ಬದುಕುಳಿದಂತ ಏಕೈಕ ವ್ಯಕ್ತಿ, ವಿಮಾನ ದುರಂತದ ಇಂಚಿಂಚು ಮಾಹಿತಿಯನ್ನ ರಮೇಶ್ ತೆರೆದಿಟ್ಟಿದ್ದಾರೆ. ವಿಮಾನ ದುರಂತದ ಇಂಚಿಂಚು ಮಾಹಿತಿ ಪಾರಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿಶ್ವಾಸ್ ರಮೇಶ್ ಟೇಕ್ ಆಫ್ ಆದ 10 ಸೆಕೆಂಡ್ನಲ್ಲಿ ಎಲ್ಲವೂ ಸ್ಟ್ರಕ್ ಆಯಿತು. ವಿಮಾನದ ಒಳಗೆ ಹಸಿರು ಬಿಳಿ ಲೈಟ್ ಆನ್ ಆಯಿತು. ಟೇಕ್ ಆಫ್ ಮಾಡಲು ಪೈಲಟ್ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಹಾಸ್ಟೆಲ್ ಮೇಲೆ ಏಕಾಏಕಿ ವಿಮಾನ ಪತನ ಆಗೇ ಬಿಡ್ತು. ವಿಮಾನ ದುರಂತದಲ್ಲಿ ಪಾರಾದ ಏಕೈಕ ವ್ಯಕ್ತಿ ರಮೇಶ್ ಈ ಬಗ್ಗೆ ಮಾತನಾಡಿದ್ದಾರೆ. ಏನಾಯಿತು, ಆ ಪತನಕ್ಕೂ ಮುನ್ನ ಏನಾಯಿತು ಅನ್ನೋದ್ರ ಬಗ್ಗೆ. ಸೊ 242 ಮಂದಿ ಪ್ರಯಾಣ ಮಾಡ್ತಿದ್ದಂಥ ಫ್ಲೈಟ್ನಲ್ಲಿ ಬದುಕುಳಿದಂಥ ಏಕೈಕ ವ್ಯಕ್ತಿ ರಮೇಶ್. ಸೊ ವಿಮಾನ ದುರಂತದಲ್ಲಿ ಹೇಗೆ ಪಾರಾದರು, ಏನಾಯಿತು. ಆರಂಭದಲ್ಲಿ ನನಗನ್ಸಿತ್ತು ನಾನು ಬದುಕು ಉಳಿಯಲ್ಲ ಅಂತ. ಆದರೆ ನನ್ನ ಸೀಟ್ ಬೆಲ್ಟನ್ನು ತೆಗೆದು ಏನು ಪ್ರಯತ್ನ ಪಡ್ಬೋದು ಅದನ್ನು ನಾನು ಮಾಡಿದೆ. ನನ್ನ ಮುಂದೆನೇ ಎಲ್ಲರೂ ಕೂಡ ಚೀರಾಡ್ತಾಯಿದ್ರು, ಲೈಟ್ಗಳು ಆನ್ ಆಫ್ ಆಗ್ತಿದ್ವು. ಇದೆಲ್ಲವನ್ನು ಕೂಡ ನೋಡಿದಾಗ ಇನ್ನೂ ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ, ಬದುಕುಳಿದ್ರೆ ಇದೇ ಒಂದು ಅವಕಾಶ ಅಂತ ನಾನು ಬದುಕಿ ಬಂದೆ ಅಂತ ತಮ್ಮ ಕೊನೆಯ ಕ್ಷಣಗಳ ಇಂಚಿಂಚು ಮಾಹಿತಿಯನ್ನು ರಮೇಶ್ ತೆರೆದಿಟ್ಟರು. ವಿಮಾನ ಪತನ ಆಗ್ತಿದ್ದ ಹಾಗೆ ಸೀಟ್ ಸಮೇತ ಹೊರಗೆ ಬಿದ್ದೆ, ವಿಮಾನದಿಂದ ಸೀಟ್ ಸಮೇತ ನಾನು ಹೊರಗಡೆ ಬಿದ್ದೆ ಅಂತ. ನಾನು ಬಚಾವ್ ಆಗ್ತೀನಿ ಅನ್ನೋ ಊಹೆ ಕೂಡ ನನಗಿರಲಿಲ್ಲ. ಎಲ್ಲರ ಜೊತೆ ನಾನು ಕೂಡ ಸಾಯ್ತೀನಿ ಅಂತ ಅನಿಸಿತ್ತು. ನಾನು ಕಣ್ಣು ತೆರೆದು ನೋಡಿದಾಗ ಬದುಕಿದ್ದು ಗೊತ್ತಾಯಿತು ಅಂತ ಆತ ಹೇಳಿರೋದು. ವಿಮಾನ ಪತನ ಆಗ್ತಿದ್ದ ಹಾಗೆ ಹೊರಗೆ ಬಿದ್ದೆ, ನಾನು ಬಚಾವ್ ಆಗ್ತೇನೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಎಲ್ಲರ ಜೊತೆ ನಾನು ಕೂಡ ಸಾಯುತ್ತೇನೆ ಅಂತ ಅನಿಸಿತ್ತು. ಹಾಗಿತ್ತು ಆ ಪರಿಸ್ಥಿತಿ. ಅಂದರೆ ಹೆಚ್ಚಿನ ಟೈಮ್ ಇರಲಿಲ್ಲ ಯೋಚನೆ ಮಾಡೋಕ್ಕೆ. ನಾನು ಕಣ್ಣು ತೆರೆದು ನೋಡಿದಾಗ ಬದುಕಿದ್ದು ಗೊತ್ತಾಯಿತು. ಹಾಸ್ಟೆಲ್ ಮೇಲೆ ನಾವು ಇದ್ದಂಥ ವಿಮಾನ ಪತನ ಆಗಿಬಿಡ್ತು. 2 ಭಾಗ ಆಗಿತ್ತು. ಒಂದು ಭಾಗ ಹಾಸ್ಟೆಲ್ ಮೇಲೆ, ಮತ್ತೊಂದು ಭಾಗ ಕೆಳಗೆ ಬಿದ್ದಿತ್ತು. ನಾನು ಕೂತಿದ್ದ ವಿಮಾನದ ಭಾಗ ಹಾಸ್ಟೆಲ್ ಕೆಳಗೆ ಬಿದ್ದಿತ್ತು. ಸೊ ಇದು ಆತ ಹೇಗೆ ಬಚಾವ್ ಆಗಿದ್ದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರೋದು. ಅಹಮದಾಬಾದ್ನ ಮೆಗಾನಿ ಪ್ರದೇಶದಲ್ಲಿ ಈಗ ಪ್ರಧಾನಿ ಮೋದಿ ಕೂಡ ಬಂದು ಮಾತನಾಡಿಸ್ತಿರೋದನ್ನು ನೋಡ್ತಾ ಇದ್ದೀರಾ. ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಬದುಕುಳಿದಿರುವಂಥ ರಮೇಶ್ ವಿಶ್ವಾಸ್ ಸೊ ಆತನ ಜೊತೆ ಕೂಡ ಮಾತನಾಡಿದ್ದಾರೆ. ಇನ್ನು ಉಳಿದಂಥವ್ರು ಈ ಕ್ಯಾಂಟೀನಲ್ಲಿ ಯಾರೆಲ್ಲ ಇದ್ದರು ಹಾಸ್ಟೆಲ್ನಲ್ಲಿ, ಸೊ ಅಲ್ಲಿ ಬದುಕುಳಿದವರು, ಗಾಯಗೊಂಡವರು, ಅವರ ಜೊತೆಗೆ ಈಗ ಪ್ರಧಾನಿ ಮೋದಿ ಮಾತನಾಡ್ತಿದ್ದಾರೆ. ಅಂದರೆ ಕೆಲ ಹೊತ್ತಿನ ಹಿಂದೆ, ಕೆಲ ಕ್ಷಣಗಳ ಹಿಂದೆ ಬಂದು ಮಾತನಾಡಿ ಭಾಳಷ್ಟು ಜನರು ಪ್ಯಾನಿಕ್ ಆಗಿರ್ತಾರೆ, ಘಟನೆಯನ್ನು ನೋಡಿ ಒಂದು ಟ್ರಾಮಾಗೆ ಹೋಗಿರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸ ಪ್ರಧಾನಿ ಮೋದಿ ಅವರಿಂದ ಆಗಿದೆ.